ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರಾ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಚುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ತನ್ನೋ ವ್ಯಾಸ ಪ್ರಚೋದಯಾತ್. ನಾವೀಗ 212ನೆಯ ಅಧ್ಯಾಯದಲ್ಲಿ ಇದ್ದೇವೆ. ಶಾಂತಿ ಪರ್ವದ 2ನೆಯ ಭಾಗ. ಈ 2ನೆಯ ಭಾಗವನ್ನು ನಾವು ನಿನ್ನೆಯಿಂದ ನೋಡ್ಲಿಕ್ಕೆ ಶುರು ಮಾಡಿದ್ವಿ. ಬಲಿ ಹಾಗೂ ಇಂದ್ರರ ಸಂವಾದವನ್ನು ಇನ್ನೊಮ್ಮೆ ನಡೆದದ್ದನ್ನು ಹೇಳುತ್ತಾ ಇದ್ದಾರೆ. ಇಂದ್ರ ಕೇಳ್ತಾನೆ, ನಾನು ಇಷ್ಟು ಮೆರಿತಾ ಇದ್ದೇನೆ, ನೀನು ಯಾರೂ ಇಲ್ಲದೆ ತಬ್ಬಲಿಯಾಗಿ ಮುರುಕು ಮನೆಯೊಂದರಲ್ಲಿ ಇದ್ದೀಯ, ದುಃಖ ಆಗ್ತಾ ಇಲ್ವ ನಿನಗೆ ಅಂದ. ಆಗ ಬಲಿ, ನನಗೆ ಯಾಕೆ ದುಃಖ ಆಗ್ತಾ ಇಲ್ಲ, ಶತ್ರುವಿನ ಉತ್ಕರ್ಷವನ್ನು ನೋಡಿದರೂ ಕೂಡ ಯಾಕೆ ದುಃಖ ಆಗಲ್ಲ, ಯಾಕೆ ಆಗಬಾರದು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದ. ಅಲ್ಲಿ ನಾವು 64 ಶ್ಲೋಕಗಳನ್ನು ಮಾಡಿದ್ದೇವೆ. ಇದಕ್ಕೆ ಬಹಳ ಆಯಾಮಗಳಿದೆ. ಅದರಲ್ಲಿ ನಮ್ಮ ಶ್ರೀನಿಧಿ ಮೈಸೂರು ಅವರ ಪ್ರಶ್ನೆ, ಭಾಗವತದಲ್ಲೇ ಹೇಳಿದಂತೆ ಪ್ರಭು ವಾಮನ ಬಲಿಯನ್ನು ಸುತಳ ಲೋಕಕ್ಕೆ ತಳ್ಳಿದ್ದಾನೆ, ಬಲಿ ಹಾಗೂ ಇಂದ್ರರು ಸಂವಾದ ಮಾಡಿದ್ದು ಅಂತ 2 ಬಾರಿ ಇದೇ ಮಹಾಭಾರತದಲ್ಲಿ ಬರುತ್ತೆ. ಒಂದು ಕತ್ತೆಯ ರೂಪದಲ್ಲಿ ನಿಂತಿದ್ದಾನೆ ಅವನು, ಅವಾಗ ಇಂದ್ರ ಅವನನ್ನು ಗುರುತಿಸಿ ಕೇಳ್ತಾನೆ, ಏನಪ್ಪಾ ಬಲಿ ಸೋತೋದಿಯಲ್ಲ ಅಂತಂದಾಗ, ನಮಗೂ ಒಂದು ಕಾಲ ಬರುತ್ತೆ, ಯಾವ ಕಾಲದಲ್ಲಿ ಸೂರ್ಯ ಪಶ್ಚಿಮದಲ್ಲಿ ಹುಟ್ಟುತ್ತಾನೋ ಆಗ ನಾವು ದೈತ್ಯರು ಗೆಲ್ತೇವೆ ಎಂದ. ಆ ಭಾಗವನ್ನು ನಾವು ಈ ಹಿಂದೆ ನೋಡಿದ್ದೇವೆ. ಆಮೇಲೆ ತಪಸ್ಸು ಅಂದ್ರೇನು, ದಾನ ಅಂದ್ರೇನು, ದಮ ಅಂದ್ರೇನು, ದಯೆ ಅಂದ್ರೇನು, ಯಾವುದು ಶ್ರೇಷ್ಠ ಎಲ್ಲ ಬಂತು. ಅದಾದ ಮೇಲೆ ಮತ್ತೆ ಯುಧಿಷ್ಠಿರ ಕೇಳಿದ. ಅವಾಗ 2ನೇ ಬಾರಿ ಬಲಿ ಹಾಗೂ ಇಂದ್ರರ ಸಂವಾದ ಬರ್ತಾ ಇದೆ. ಇದು ಯಾವಾಗ ಅಂತ ಪ್ರಶ್ನೆ ಅವರದು. 8ನೇ ಸ್ಕಂಧದಲ್ಲಿ ಬಲಿ ಹಾಗೂ ವಾಮನ ಅವರಿಬ್ಬರ ಸಂವಾದವನ್ನ, ಅವರಿಬ್ಬರ ನಡುವಣ ಘಟನೆಯನ್ನ ನೋಡಿದ್ದೇವೆ. ಅಲ್ಲಿ ಕೆಳಗಡೆಯ ಲೋಕಕ್ಕೆ ತಳ್ಳಿದ ಅಂತ ಉಂಟು. ಇದು ಯಾವಾಗ? ಇದಕ್ಕೆ ಉತ್ತರ ಹೀಗೆ ನೋಡಿ. ಬಲಿ ಹಾಗೂ ವಾಮನನ ಯುದ್ಧ, ಬಲಿ ಹಾಗೂ ಇಂದ್ರರ ಯುದ್ಧ ಇದೇ ಮೊದಲಲ್ಲ, ಅದು ಯುಗ ಯುಗಾಂತರಗಳಿಂದ ಇದೆ. ಪ್ರಹ್ಲಾದ ಕೂಡ ಯುದ್ಧ ಮಾಡಬೇಕಾಯಿತು. ಯಾವಾಗ ಮಾಡಿದ್ದು ಅಂತ ಪ್ರಶ್ನೆ. ನರಸಿಂಹಾವತಾರ ಆಗಿದ್ದು ಮತ್ಸ್ಯ ಪುರಾಣದಲ್ಲಿ ಹೇಳಿದರ ಪ್ರಕಾರ 4ನೆಯ ತ್ರೇತಾಯುಗದಲ್ಲಿಯೋ 5ನೆಯ ತ್ರೇತಾಯುಗದಲ್ಲಿಯೋ ಶುರು ಆಯಿತು. ವೈವಸ್ವತ ಮನ್ವಂತರದ 4ನೆಯ ತಪ್ಪಿದರೆ 5ನೆಯ
ತ್ರೇತಾಯುಗದಲ್ಲಿ ನರಸಿಂಹಾವತಾರ ಆಗಿತ್ತು. ಅದಾಗಿ ನಾವೀಗ ಇರೋದು 28ನೆಯ ಕಲಿಯುಗದಲ್ಲಿ. ಎಷ್ಟು ಯುಗಗಳ ತನಕ ಯುದ್ಧ ಆಗಿದೆ, ಎಷ್ಟು ಯುಗಗಳಲ್ಲಿ ಬಲಿ ಹೆಚ್ಚು ಸೋತಿದ್ದಾನೆ, ಅದು ಲೆಕ್ಕ ಇವತ್ತು ನಮಗೆ ಇಡ್ಲಿಕ್ಕೆ ಬರಲ್ಲ. ನಮಗೆ ಮತ್ಸ್ಯ ಪುರಾಣ ಒಂದು ದೊಡ್ಡ ಸೋರ್ಸ್. ಯಾವ ಯುಗದಲ್ಲಿ ಯಾವ ಅವತಾರ ಆಯಿತು ಅಂತ ಸರಿಸುಮಾರು ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅದಕ್ಕೆ ಹತ್ತಿರದ ಒಂದು ಅವತಾರಗಳ ಕ್ರಮವನ್ನೇ ಹೇಳಿದ್ದಾರೆ. ಒಂದ್ಸರ್ತಿ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯ ಹೇಳುವಾಗ ಈ ಅವತಾರ ಆದ್ಮೇಲೆ ಈ ಅವತಾರ, ಈ ಅವತಾರ ಆದ್ಮೇಲೆ ಈ ಅವತಾರ ಅಂತ ಹೇಳಿದ ಹಾಗೆ 1ನೇ ಬಾರಿ, 2ನೇ ಬಾರಿ, 3ನೇ ಬಾರಿ ಓದಲಿಕ್ಕೆ, 4ನೇ ಬಾರಿ, 5ನೇ ಬಾರಿ, 6ನೇ ಬಾರಿ ಓದಲಿಕ್ಕೆ ಶುರು ಮಾಡಿದಾಗ ಇಲ್ಲ, ಮತ್ಸ್ಯ ಪುರಾಣದ ಯಾವ ಭಾಗವನ್ನು ಇವರು ಮುಟ್ತಾ ಇದ್ದಾರೆ, ಯಾವ ಯುಗಗಳ ಕ್ರಮವನ್ನು ಇವರು ಹೇಳ್ತಾ ಇದ್ದಾರೆ ಅನ್ನುವ ದೃಷ್ಟಿಯಿಂದ ನೋಡಬೇಕಾಗತ್ತೆ. ಅದರಿಂದ ನರಸಿಂಹಾವತಾರ ಆಗಿದ್ದು 5ನೆಯ ತ್ರೇತಾಯುಗದಲ್ಲಿ ಅಂತ ಇಟ್ಕೊಳ್ಳೋಣ ಮತ್ಸ್ಯ ಪುರಾಣದ ಪ್ರಕಾರ. ಈಗ ನಾವು ಇರೋದು 28ನೆಯ ದ್ವಾಪರ ಯುಗದಲ್ಲಿ, 28ನೆಯ ಕಲಿಯುಗದಲ್ಲಿ, ಸಾರಿ, ಅಷ್ಟಾವಿಂಶತಿಮೇ ಕಲಿಯುಗೆ ಪ್ರಥಮ ಪಾದೆ ಅಂತ ನಾವು ಸಂಕಲ್ಪದಲ್ಲಿ ಹೇಳುವ ರೀತಿಯಲ್ಲಿ ಇರುವಂಥದ್ದು. ಸೊ ಈ ಯುಗಗಳು ಎಷ್ಟು ಯುಗಗಳು ಕಳೆದು ಹೋಗಿದೆ? 28ರ ನಡುವೆ, 5ರಿಂದ 28ರ ನಡುವೆ ಎಷ್ಟು ಯುಗಗಳು ಕಳೆದು ಹೋಗಿದೆ? ಎಷ್ಟು ದೇವಾಸುರರ ಯುದ್ಧ ಆಗಿದೆ? ಅದರಿಂದಾಗಿ ವಾಮನಾವತಾರ ಆಗಿದ್ದೇ ನಮಗೆ ಆಮೇಲೆ. ಯಾಕೆ ಅಂತಂದರೆ ಚತುರ್ದಶಂ ನಾರಸಿಂಹಂ, ಇದು ಭಾಗವತ 3ನೇ ಸ್ಕಂಧದಲ್ಲಿ ಚತುರ್ದಶಂ ನಾರಸಿಂಹಂ ಅಲ್ಲ, ಬಿಭ್ರದ್ ದೈತ್ಯೇಂದ್ರ ಮೂರ್ಜಿತಂ ದದಾರ ಕರಜೈಹಿ ಊರೌ ಏರಕಾನ್ ಕಟಕೃದ್ಯಥ ಅಂತ 14ನೆಯ ರೂಪ. ಪಂಚದಶಂ ವಾಮನಕಂ ಕೃತ್ವಾಗ ದಧ್ವರಂಬಲೇಹ ಪದತ್ರಯಂ ಯಾಚಮಾನಃ ಪ್ರತ್ಯಾದಿತ್ಸುಹು ತ್ರಿವಿಷ್ಟಪಂ. 15ನೆಯದ್ದು ಅಂದರೆ ನರಸಿಂಹಾವತಾರ ಆದಮೇಲೆ ವಾಮನಾವತಾರ ಆಗಿರೋದು. ಹದಿನಾಲ್ಕರಿಂದ 15ನೆಯ ಅವತಾರ ಬರಬೇಕಾದ್ರೆ ಮಧ್ಯದಲ್ಲಿ ಎಷ್ಟು ಯುಗಗಳು ಉರುಳಿ ಹೋಗಿದೆಯೋ ನಮಗಿವತ್ತು ಲೆಕ್ಕ ಸಿಗಲ್ಲ. ಅದರಿಂದಾಗಿ ಬಲಿ ಕೆಳಗಡೆ ಯಾವಾಗ ಹೋಗಿದ್ದು ಅದಕ್ಕಿಂತ ಮುಂಚೆ. ಆಮೇಲೆ ನಾವು ಗಮನಿಸಬೇಕಾದದ್ದೇನು ಅಂದರೆ, ಬಲಿ ಅನ್ನುವ ಅಸುರನಲ್ಲಿ, ಬಲಿ ಅಂತನ್ನುವ ಸದ್ಭಕ್ತನಲ್ಲಿ ಬಲಿ ಅನ್ನುವ ಅಸುರ ಒಬ್ಬ ಇದ್ದಾನೆ. ಇಬ್ಬರು ಹೆಸರು ಬಲಿನೇ. ಬಲಿ ಅಂತ ಹೇಳಿ ಭಕ್ತ, ಅವನು ಒಳಗಡೆ ಬಲಿ ಅಂತನ್ನುವ ರಾಕ್ಷಸ, ಅವನು ಸೇರ್ತಾ ಇದ್ದಾನೆ. ಅವಾಗ ಇವನು ಕೆಟ್ಟ ಬುದ್ಧಿ ಬರುತ್ತೆ. ಕೃಷ್ಣಾವತಾರ ಕಾಲದಲ್ಲಿಯೇ ದೇವರು ಕಿರೀಟ ಎತ್ಕೊಂಡೋಗಿದ್ದ. ಏನು, ವಾಮನನಿಂದ ಅನುಗ್ರಹೀತನಾಗಿ ಕೆಳಗಡೆಯ ಲೋಕದಲ್ಲಿ ಇರುವಾಗ, ಕೆಳಗಡೆಯ ಲೋಕದಲ್ಲಿ ಅವನಿದ್ದಾನೆ. ಯಾರು? ಬಲಿ ಸುತಳದಲ್ಲಿದ್ದಾನೆ. ಅವಾಗಲೇನೆ ಮೇಲ್ಗಡೆಗೆ ಬಂದಾಗ ದೇವರನ್ನ ನೋಡ್ಲಿಕ್ಕೆ ಅಂತ ಅಸುರಾವೇಶ ಆಗಿ ಕಿರೀಟ ಎತ್ಕೊಂಡು ಹೊರಟೋಗಿದ್ದ. ಆ ಬಲಿ ಇದ್ದಾನಲ್ಲ, ಇವನ ದೇಹಕ್ಕೆ ಸೇರುವ ಮೊದಲು ಏನೇನಾಗಿದೆ ನಮ್ಗೆ ಗೊತ್ತಿಲ್ಲ. ಹೀಗಾಗಿ
ನಮಗೆ ಇವತ್ತು ಉಪಲಬ್ಧ ಇರುವ ಪುರಾಣ ಯಾವ ಕಥೆಯನ್ನು ಹೇಳುತ್ತಾ ಇದೆ? ಕೃಷ್ಣಾವತಾರದ ರಾಮಾವತಾರದ ಕಥೆಯನ್ನು ಹೇಳ್ತಾ ಇದೆ. ಮತ್ಸ್ಯ ಪುರಾಣ ಯಾವ ಅವತಾರ ಯಾವ ಯುಗದಲ್ಲಿ ಆಗಿದೆ ಅಂತ ಹೇಳ್ತಾ ಇದೆ. ಮತ್ಸ್ಯ ಪುರಾಣ ಏನು ಹೇಳ್ತಾ ಇದೆ? ಯಾವ ಅವತಾರ ಯಾವ ಯುಗದಲ್ಲಿ ಆಗಿದೆ, ಎಷ್ಟನೇ ಯುಗದಲ್ಲಾಗಿದೆ ಅಂತ. ಅದೆರಡನ್ನೂ ಜೋಡಿಸಿ ನೋಡಿದಾಗ ಇಲ್ಲಿ ಇರುವಂತಹ ಒಂದು ಪ್ರಕರಣ ಏನಿದೆ, ಇಲ್ಲಿ ಇರುವ ಪ್ರಕರಣ ಅದು ಯಾವಾಗಾಯಿತು? ಅನ್ನೋದು ನಮ್ಮ ಗಮನಕ್ಕೆ ನೋಡಬೇಕು. ಅದರಿಂದಾಗಿ ನರಸಿಂಹಾವತಾರ ಹಾಗೂ ವಾಮನಾವತಾರದ ನಡುವೆ ನಡೆದ ಘಟನೆ. ನರಸಿಂಹಾವತಾರ ಆಯಿತು, ಪ್ರಹ್ಲಾದ ದೈತ್ಯಾಧಿಪತಿಯಾದ, ಯುದ್ಧ ಮುಂದುವರಿತು. ಪ್ರಹ್ಲಾದನ ಮಗ ವಿರೋಚನ, ವಿರೋಚನನ ಮಗ ಬಲಿ. ಆ ಬಲಿಯೇ ಎಷ್ಟು ಯುದ್ಧಗಳನ್ನು ಮಾಡಿ ಆಮೇಲೆ ಬಂದ ಅಂತ ನಮಗೆ ಇವತ್ತು ಸ್ಪಷ್ಟ ಗೊತ್ತಿಲ್ಲ. ಅದರಿಂದಾಗಿ ಮಧ್ಯದ ಯಾವುದೋ ಒಂದು ಎರಡು ಯುದ್ಧಗಳಲ್ಲಿ ಅಂತ ನಾವು ಇದನ್ನು ಚಿಂತನೆ ಮಾಡಬಹುದು. ಇಷ್ಟರೊಂದಿಗೆ ಮುಂದುವರಿಸೋಣ. ಮುಂಚೇಚ್ಛಾಂ ಕಾಮಭೋಗೇಶು ಮುಂಚೆ ಮಾಂ ಶ್ರೀಭವಂ ಮದಂ ಏವಂ ಸ್ವರಾಜ್ಯನಾಚೇತ್ವಂ ಶೋಕಂ ಸಂಪ್ರಸಹಿಷ್ಯಸಿ. ಇಂದ್ರ ಕೇಳಿದ, ಎಲ್ಲವನ್ನ ಕಳೆದುಕೊಂಡು ಹೇಗಪ್ಪ ಸುಖವಾಗಿದ್ದಿ ಅಂತ. ಅದಕ್ಕೆ ಇವನು ಉತ್ತರ, ಕಾಮಭೋಗಗಳಲ್ಲಿ ಇಚ್ಛೆಯನ್ನು ತೊರೆ, ಸಂಪತ್ತಿನ ಮದವನ್ನು ಬಿಡು, ಅವಾಗ ನಿನ್ನ ರಾಜ್ಯ ನಿನ್ನ ಕೈತಪ್ಪಿ ಹೋದರೂ ಕೂಡ ನಿನಗೆ ದುಃಖ ಆಗಲ್ಲ. ನೋಡಿ, ಇದೆಲ್ಲ ಅಸುರಾವೇಶದಿಂದಲೂ ಬರುವಂತಹ ಮಾತು. ವೈರಾಗ್ಯ ಯಾಕೆ? ದುಃಖ ಆಗದೆ ಇರಲಿಕ್ಕೆ ಅಂತಾರೆ. ದೇವರನ್ನು ಹೊಂದಲಿಕ್ಕೆ ಅಲ್ಲ, ಜ್ಞಾನ ಬರಲಿಕ್ಕೆ ಅಲ್ಲ. ವೈರಾಗ್ಯ ಯಾಕೆ? ದುಃಖ ಆಗದೆ ಇರಲಿಕ್ಕೆ. ಇದೆಲ್ಲ ಮಿಸ್ಇಂಟರ್ಪ್ರಿಟೆಡ್. ಒಬ್ಬ ಕಟ್ಟರ್ ನಾಸ್ತಿಕನಲ್ಲಿ ಸುಖತ್ಯಾಗ ಇಲ್ವೇ? ಇದೆ. ನೀವು ಪರಮನಾಸ್ತಿಕರು ಅಂತ ಯಾರ್ಯಾರಿದ್ದಾರೆ ಅವನ್ನೆಲ್ಲ ನೋಡಿ ಒಮ್ಮೆ. ಅವರು ಕೂಡ ಸುಖತ್ಯಾಗ ಮಾಡಿರ್ತಾರೆ, ಭೋಗತ್ಯಾಗ ಮಾಡಿರ್ತಾರೆ, ಹಗಲು ರಾತ್ರಿ ಅಧ್ಯಯನದಲ್ಲಿ ಇರ್ತಾರೆ. ಯಾಕೆ? ದೇವರನ್ನ ಇಲ್ಲ ಅಂತ ಅಲ್ಲಗೆಳಿಲಿಕ್ಕೆ. ಆ ವೈರಾಗ್ಯ, ಆ ಭೋಗತ್ಯಾಗದ ಪ್ರಯೋಜನ ಏನು? ನೋಡಿ, ಇಲ್ಲಿ ಹಾಗೆ ಮುಂಚೇಚ್ಛಾಂ ಕಾಮಭೋಗೇಶು, ಕಾಮಭೋಗದಲ್ಲಿ ಇಚ್ಛೆಯನ್ನು ತೊರೆ, ಸಿರಿತನದ ಮದವನ್ನು ತೊರೆ. ಹೀಗಿದ್ದಾಗ ನಿನಗೆ ರಾಜ್ಯ ನಾಶ ಆದರೂ ಕೂಡ ದುಃಖ ಆಗಲ್ಲ. ವೈರಾಗ್ಯ ಯಾಕೆ? ದುಃಖ ಆಗದೆ ಇರಲಿಕ್ಕೆ. ನಿರ್ಲಿಪ್ತಿ ಯಾಕೆ? ದುಃಖ ಆಗದೆ ಇರಲಿಕ್ಕೆ. ಶೋಕಕಾಲೇ ಶುಚೋಮಾತ್ವಂ ಹರ್ಷಕಾಲೇ ತಮಾಹೃತಃ ಅತೀತಾನಾಗತೆ ಹಿತ್ವಾ ಪ್ರತ್ಯುತ್ಪನ್ನೇನ ವರ್ತಯ. ಇದರಲ್ಲಿಯೂ ಯೋಗ್ಯವಾದದ್ದನ್ನು ನಾವು ತಗೊಳ್ಬೇಕು. ಇದರಲ್ಲಿಯೂ ಯೋಗ್ಯವಾದದ್ದನ್ನು ತಗೊಳ್ಬೇಕು. ಶೋಕಕಾಲೇ ಶುಚೋಮಾತ್ವಂ, ದುಃಖವಾಗುವಾಗ ದುಃಖ ಅನುಭವಿಸಬೇಡ. ಇದಕ್ಕೆ ಪೂರ್ವಪೀಠಿಕೆಯಾಗಿ ನೀನು ಮಾಡಬೇಕಾದದ್ದು ಹರ್ಷಕಾಲೇತ ಮಾಹೃಷಃ, ಸಂತೋಷಗೊಳ್ಳುವ ಸಂದರ್ಭದಲ್ಲಿ ಸಂತೋಷಗೊಳ್ಳಬೇಡ. ಅತೀತಾನಾಗತೆ ಹಿತ್ವ, ಹಿಂದಿನದ್ದನ್ನು ಬಿಡು, ಮುಂದಿನದ್ರ ಬಗ್ಗೆ ಯೋಚನೆ ಮಾಡಬೇಡ. ಪ್ರತ್ಯುತ್ಪನ್ನೇನ ವರ್ತಯ, ಈಗ ಏನಾಗಬೇಕೋ ಅದರಲ್ಲಿ ಇರೋ. ಒಬ್ಬ ನಿಜವಾದ ವೇದಾಂತಿಯ ಲಕ್ಷಣವೂ ಇದೆ, ಒಬ್ಬ ಚಾರ್ವಾಕನ ಲಕ್ಷಣವೂ ಇದೆ. ಅತೀತ ಅನಾಗತೆ ಹಿತ್ವ, ಕಳೆದು ಹೋದದ್ದನ್ನು ಬಿಟ್ಟುಬಿಡು ಅಂದರೆ ಮರೆತು ಬಿಡು, ಇಲ್ಲ ಅಂತ ಅಲ್ಲೆಗೆಳಿ ಅಂತ ಅರ್ಥ ಅಲ್ಲ. ಹಿಂದೆ ಆಗಿದ್ದು ದೇವರ ಪ್ರೇರಣೆ ಅಂತ ಚಿಂತನೆ ಮಾಡಿ ಅದರ ದುಃಖವನ್ನು ಮನಸ್ಸಿಗೆ ಹೆಚ್ಚು ಹಚ್ಚಿಕೊಳ್ಳದೇ ಇರೋದು, ಇದು ಅತೀತವನ್ನು ಬಿಡುವ ಕ್ರಮ. ಆದರೆ ಪಾಠ ಕಲಿಬೇಕು.
ಪಾಠ ಕಲಿದೆ ಬಿಡಬಾರ್ದು. ಇಲ್ಲಾಂದರೆ ಹಳೇದೆಲ್ಲ ಇರೋದು ಯಾಕೆ? ಮಹಾಭಾರತನೇ ಇರೋದು ಯಾಕೆ? ಅತೀತವನ್ನು ಬಿಡು. ಅನಾಗತ, ಮುಂದೆ ಇದಾಗಬೇಕು, ಅಯ್ಯೋ ಹೀಗಾಗ್ಬಿಡತ್ತೆ, ಅದನ್ನು ಬಿಡು. ಅತೀತ ಅನಾಗತೆ ಹಿತ್ವ ಪ್ರತ್ಯುತ್ಪನ್ನೇನ ವರ್ತಯ. ಈಗ ಎಷ್ಟು ತೀವ್ರವಾಗಿ ನೀನು ದೇವರನ್ನ ಚಿಂತನೆ ಮಾಡಬೇಕೋ ಅಷ್ಟು ತೀವ್ರವಾಗಿ ಚಿಂತನೆ ಮಾಡಿಕೊಂಡಿರು. ಇದು ಒಬ್ಬ ವೇದಾಂತಿಗೂ ಇರುವಂತಹ ಪಾಠ. ಒಬ್ಬ ನಾಸ್ತಿಕನೂ ಇದನ್ನೇ ಮಾಡ್ತಾನೆ. ಅಷ್ಟೇ ಯಾಕೆ, ನಮ್ಮ ರೈತರೆಲ್ಲ ಇರೋದು ಹೀಗೆ. ನಮ್ಮ ರೈತರು, ನಮ್ಮ ಗಣಿಧಣಿಗಳು ಇರೋದೇ ಹೀಗೆ ಅಲ್ರಿ. ಹಿಂದೆ ಇಷ್ಟೊಂದು ಬೆಟ್ಟ ಇತ್ತು, ಹೌದ್ರಿ ಇತ್ತು. ಮುಂದೆ ಬೆಟ್ಟ ಇರಲ್ಲ, ಹೌದ್ರಿ ಇರಲ್ಲ. ಮುಂದಿನ ಜನಾಂಗ ನಮ್ಮನ್ನು ಶಪಿಸ್ತಾರೆ, ಏನೀಗ ಆಗಂತೂ ನಾವಿರಲ್ವಲ್ಲ ಅಂತಾರೋ. ಅಲ್ರಿ ಇಷ್ಟೊಂದು ಗೊಬ್ಬರ ಹಾಕಬೇಡಿ, ಭೂಮಿಯ ಫಲವತ್ತತೆ ನಾಶ ಆಗತ್ತೆ. ಅಯ್ಯೋ ಆಗಲಿ ಬಿಡ್ರಿ. ಅಲ್ಲ, ಮುಂದಿನ ಜನಾಂಗ ಬೆಳೆ ಬೆಳಿಲಿಲ್ಲ ಅಂತಂದ್ರೆ ನಿಮಗೆ ಶಾಪ ಹಾಕ್ತಾರೆ. ಅಯ್ಯೋ ನಾವಿದ್ರೆ ತಾನೇ, ಆಗಲಿ ಬಿಡ್ರಿ ಅಂತಾರವ್ರು. ನಾನು ಒಬ್ಬ ರೈತರ ಹತ್ತಿರ, ಪ್ರಗತಿಪರ ರೈತರ ಹತ್ತಿರ ಸಾಕ್ಷಾತ್ತಾಗಿ ನಡೆಸಿದ ಸಂವಾದವನ್ನು ನಿಮ್ಮ ಮುಂದೆ ಇಡ್ತಾ ಇರೋದು. ಆಗ ತಾನೇ ನಾನು ಸುಧಾಮಂಗಳವನ್ನು ಮುಗಿಸಿ ಹೊರಗಡೆ ಬಂದಿದ್ದೆ. 2005 ಕಥೆ ಇದು. ನನಗೆ ಆಗ ಶಾಕ್. ಏನಿದು? ನನಗೆ ಅವಾಗ ಒಂದು ಭ್ರಮೆ ಇತ್ತು, ಯಾವ ರೈತರೂ ನಾಸ್ತಿಕರಲ್ಲ, ಆಸ್ತಿಕರು ಅಂತ ಒಂದು ಭ್ರಮೆ ಇತ್ತು. ಪ್ರತಿಯೊಬ್ಬ ರೈತರೂ ಆಸ್ತಿಕರು ಅಂತ ಒಂದು ಭ್ರಮೆ. ಅದು ಯಾಕೆ ಬಂತೋ ನನಗೆ ಗೊತ್ತಿರಲಿಲ್ಲ. ನಾನು ಮೀಟ್ ಮಾಡಿದ ಮೊದಲ ಪ್ರಗತಿಪರ ರೈತ ಅವರು ಈ ರೀತಿ ಹೇಳೋದು. ಅದು ಯಾಕೆ ಅಂತಂದ್ರೆ, ಫುಕುವೋಕಾ ಅಂತ ಹೇಳಿ ಜಪಾನಿನ ಒಬ್ಬ ಕೃಷಿಕ, ಅವನ ಕೃತಿಗಳನ್ನು ಪೂರ್ಣಚಂದ್ರ ತೇಜಸ್ವಿ ಅವರ ಲೇಖನದಲ್ಲಿ ಓದಿ ನಾನೇನು ಮಾಡಿದೆ, ಅವನನ್ನು ಕೇಳಿದೆ ಪ್ರಶ್ನೆ, ಆ ಪ್ರಗತಿಪರ ರೈತರನ್ನ. ಅಲ್ಲ, ಇಷ್ಟೊಂದು ಕೆಮಿಕಲ್ಸ್ ಹಾಕ್ತಾ ಇದ್ದಾರೆ, ಹೌದು ಹಾಕಲೇಬೇಕು ಮತ್ತೆ. ಅಲ್ಲ, ಮುಂದಿನ ಜನಾಂಗಕ್ಕೆ ಇಲ್ಲ, ಹೌದು ಇರಲ್ಲ. ಅಲ್ಲ, ಮುಂದಿನ ಜನಾಂಗ ನಮಗೆ ಶಾಪ ಹಾಕತ್ತೆ, ಹಾಕ್ಲಿ ಬಿಡ್ರಿ, ನಾವಿರ್ತೀವಾಗ. ನೋಡಿ, ಇಲ್ಲಿ ಬಲಿಯ ಮಾತಿನಲ್ಲಿ ನಿರ್ಲಿಪ್ತತೆ ಇದೆ, ವೈರಾಗ್ಯ ಇದೆ, ಸುಖ ದುಃಖೇ ಸಮೀಕೃತ್ವ ಅನ್ನೋದಿದೆ, ಎಲ್ಲ ಇದೆ. ಆದರೆ ದೇವರ ನಿರ್ಣಯದ ಬಗ್ಗೆ ಗೌರವ ಇಲ್ಲ ಅಷ್ಟೇ. ಉಳಿದದ್ದೆಲ್ಲ ಇದೆ. ಈ ಎಲ್ಲ ಗುಣಗಳೂ ಇವೆ, ಏನಂತೀರಾ? ಆದರೆ ದೇವರು ದೊಡ್ಡವನು ಅಂತನ್ನುವ ಭಾವ ಮಾತ್ರ ಇಲ್ಲ. ವೈರಾಗ್ಯ ಯಾಕೆ ಬೇಕು? ಕಷ್ಟ ಬಂದಾಗ ದುಃಖ ಆಗದೇ ಇರಲಿಕ್ಕೆ ವೈರಾಗ್ಯ ಬೇಕು. ಅತೀತ ಅನಾಗತಗಳನ್ನು ಲೆಕ್ಕಿಸಬಾರದು. ವರ್ತಮಾನದಲ್ಲಿ ಬದುಕಬೇಕು, ತೀವ್ರವಾಗಿ ಬದುಕಬೇಕು. ಯಾಕೆ? ದುಃಖ ಆಗಬಾರ್ದಲ್ಲ ಅದಕ್ಕೆ. ಮಾಂ ಛೇದಭ್ಯಾಗತ ಕಾಲ. ಅದರಿಂದಾಗಿ ಇದರಲ್ಲಿರುವ ಎಷ್ಟೋ ಅಂಶಗಳನ್ನು ತಗೊಳ್ಬೇಕು, ಎಷ್ಟೋ ಅಂಶಗಳನ್ನು ಬಿಡಬೇಕು. ಯಾಕೆಂದರೆ ಮಧ್ವರು ಹೇಳಿಕೊಟ್ಟ ಪಾಠ ಅದು. ಶಿವಶಾಸ್ತ್ರೇಪಿ ತದ್ಗ್ರಾಹ್ಯಂ, ಇದು ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಗವಚ್ಛಾಸ್ತ್ರಯೋಗಿಭಿ. ಭಗವಚ್ಛಾಸ್ತ್ರವನ್ನ ನಾವು ನೋಡಿಕೊಂಡು ಶಿವಶಾಸ್ತ್ರದಲ್ಲಿಯೂ ಸಾರವಾದದ್ದನ್ನು ಸ್ವೀಕಾರ ಮಾಡಬೇಕು. ಅಂದರೆ ಮೋಹನಾರ್ಥವಾಗಿ ಮಾಡಿದ ಶಾಸ್ತ್ರಗಳಲ್ಲಿಯೂ ಇದ್ದ ಸಾರವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಯಾವುದೇ ಇರಲಿ, ಎಲ್ಲೇ ಇರಲಿ, ಸಾರವನ್ನು ಗ್ರಹಿಸೋದು ಕಲ್ತ್ಕೊಳ್ಳಿ ಅಂತ. 24 ಗುರುಗಳಲ್ಲಿಯೂ ಅದನ್ನೇ ತಾನೇ ಹೇಳೋದು. ಅದರಿಂದಾಗಿ ಇಲ್ಲಿ ಇರುವ ಟಿಪ್ಸ್ಗಳನ್ನು ಭಗವದ್ಭಕ್ತಿ ಪರವಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಇಲ್ಲ ಅಂದರೆ ಬಿಟ್ಟರೂ ತೊಂದರೆ ಇಲ್ಲ. ಮಾಂ ಛೇದಭ್ಯಾಗತ ಕಾಲ. ಇವಾಗ ನನಗೆ ಈ ಕಾಲ, ನಾಳೆ ನಿನಗೆ, ನೀನು ಸಹಿಸು.
ತ್ರಾಸಯನ್ನಿವ ರಾಜೇಂದ್ರ ವಾಗ್ಭಿಸ್ತಕ್ಷಸಿ ಮಾಮಿಹ ಸಂಯತೆ ಮಯಿ ನೂನಂ ತ್ವಂ ಆತ್ಮಾನಂ ಬಹುಮನ್ಯತೆ. ಏನಪ್ಪ ತ್ರಾಸಯನ್ನಿವ ದೇವೇಂದ್ರ, ನನ್ನನ್ನು ಮಾತಿನಿಂದ ತೀವ್ರವಾಗಿ ಚುಚ್ಚಿ 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 ಕೇಳ್ತಾ ಇದ್ದಿ. ಈಗ ನಾನು ಬದ್ಧನಾಗಿದ್ದೇನೆ, ಹೌದು. ಅದರಿಂದಾಗಿ ನಿನ್ನ ಬಗ್ಗೆ ನಿನಗೆ ಹೆಮ್ಮೆ ಇದೆ, ನಿನ್ನ ಬೆನ್ನು ನೀನು ತಟ್ಕೊಳ್ತಾ ಇದ್ದಿ. ಕಾಲ ಪ್ರಥಮ ಮಾಯಾನ್ಮಾಂ ಪಶ್ಚಾತ್ವಾಂ ಅನುಧಾವತಿ. ಈಗ ನನಗೆ ಬಂದ ಕಾಲ, ನಾಳೆ ನಿನಗೆ. ಕೋಹಿ ಸ್ಥಾತು ಮಲಂ ಲೋಕೆ ಕ್ರುದ್ಧಸ್ಯ ಮಯಿ ಮಮ ಸಂಜುಗೆ. ನಾನು ಮುನಿದರೆ ಯುದ್ಧದಲ್ಲಿ ನನ್ನ ಎದುರು ನಿಲ್ಲುವವನು ಯಾವನೂ ಇಲ್ಲ. ಆದರೆ ಕಾಲ ಅನ್ನೋದು ಪ್ರಬಲ, ಅದರಿಂದಾಗಿ ನನ್ನ ಮುಂದೆ ಇದ್ದಿ. ಯತ್ತದ್ವರ್ತತಹಸ್ರಾಂತಂ ಪೂರ್ಣಂ ಭವಿತುಮರ್ಹತಿ ಯಥಾ ಮೇ ಸರ್ವಗಾತ್ರಾಣಿ ನ ಸ್ವಸ್ಥಾನಿ ಗತೌ ಜತಃ. ಬಲ ಎಲ್ಲ ಸೋರಿ ಹೋಗಿದೆ ಈಗ. ಅಹಂ ಇಂದ್ರಾಚ್ಯುತ ಸ್ಥಾನಾತ್ ತ್ವಮಿಂದ್ರ ಪ್ರಕೃತೋ ದಿವಿ. ಈಗ ನಾವು ನೋಡಬೇಕಾದದ್ದು ಕಾಲ ಬದಲಾಗೋದನ್ನು ಒಂದನ್ನೇ ಕಾಯಬೇಕು. ಇವತ್ತು ನಾವು ಹೀನರಾಗಿದ್ದೇವೆ, ನಾಳೆ ಒಂದು ಕಾಲ ಬರುತ್ತೆ, ನಾವು ಎತ್ತರಕ್ಕೆ ಏರುತ್ತೇವೆ. ನೀನು ಏನಾಗಿ ಇಂದ್ರನಾಗಿದ್ದಿ? ನಿನ್ನ ಸಾಧನೆ ಅಲ್ಲ. ನಾವು ಏನಾಗಿ ಕೆಳಗಡೆ ಬಿದ್ದಿದ್ದೇವೆ? ನಮ್ಮ ಸಾಧನೆ ಅಲ್ಲ. ಕಾಲಕರ್ತ ವಿಕರ್ತ ಚ ಸರ್ವಮನ್ಯದ ಕಾರಣಂ. ಕಾಲವೇ ಕರ್ತೃ, ವಿಕಾರಕ್ಕೆ ಕಾರಣ ಕಾಲ. ಸರ್ವಮನ್ಯದ ಕಾರಣಂ, ಇನ್ಯಾವುದಕ್ಕೂ ಕಾರಣವಿಲ್ಲ. ಈ ತರಹದ ಸ್ಟೇಟ್ಮೆಂಟ್. ಸರ್ವಂ ಅನ್ಯತ್ ಅಕಾರಣಂ ಏನಿದೆ, ಒಂದು ಗಂಭೀರವಾದ ವಿಚಾರ. ಬಲಿ ತನ್ನ ದುಃಖವನ್ನ ರೋಷವಾಗಿ ತೋರಿಸಿ ಇಂದ್ರನನ್ನ ಕೀಳುಗೆಳೆಯುತ್ತಾ ಎಲ್ಲವನ್ನ ಕಾಲದ ಮೇಲೆ ಆರೋಪ ಮಾಡ್ತಾ ಇದ್ದಾನೆ. ಅಟ್ ದಿ ಸೇಮ್ ಟೈಮ್ ಎದುರುಗಡೆ ಇರುವವರ ಗುಣವನ್ನು ಅಲ್ಲಗೆಳಿತಾ ಇದ್ದಾನೆ. ಅದು ಕೂಡ ಗಮನಿಸಬೇಕು. ಈಗ ಎಲ್ಲವೂ ಕಾಲ ಹೌದು, ದೇವರು ಸರ್ವಕರ್ತೃ ಅನ್ನೋದು ಹೌದು. ಆದರೆ ಎದುರುಗಡೆ ಇರುವವರ ಗುಣಕ್ಕೆ ಬೆಲೆನೇ ಕೊಡಬಾರ್ದು. ಹಾಗಾದ್ರೆ ಇಂದ್ರ ಬಹಳ ಪಕ್ವ ಜೀವ. ಅದು ಇವನ ಅಸುರಾವೇಶದಿಂದ ಆದ ಮಾತುಗಳನ್ನು ಕ್ಷಮಿಸಿದ. ಅದು ಆ ಜೀವದ ಯೋಗ್ಯತೆ. ಹೀಗಂತ ಇದ್ದಾನೆ ಇವನು. ಸಂಯಮದಿಂದ ಅದನ್ನು ತಾಳಿದ. ಯಾರ್ಯಾರೇನೇನೋ ಅಂತಿದ್ದಾಗ ಬಹಳ ಪಕ್ವರಾದವರು ತಾಳ್ತಾರೆ, ನಗುತ್ತಾರೆ. ಅದರ ಕಾರಣ ಮುಂದೆ ಅವರಿಗೆ ಗೊತ್ತಾಗತ್ತೆ ಅನ್ನೋ ಭರವಸೆ. ಜನರಿಗೆ ಏನು ತಲುಪಬೇಕು, ಜನರು ಯಾವ್ಯಾವ ರೀತಿ ಇದನ್ನು ಅರ್ಥ ಮಾಡ್ಕೊಳ್ತಾರೆ, ಅವರವರ ಎತ್ತರಕ್ಕೆ ತಕ್ಕ ಹಾಗೆ ಅರ್ಥ ಮಾಡ್ಕೋತಾರೆ. ಇದೆಲ್ಲ ಬಹಳ ಕಲಿತವರು ಕೆಲವೊಮ್ಮೆ ಮೌನವಾಗಿ ಬಿಡುತ್ತಾರೆ. ಬಹಳ ನೋಡಿದವರು ಕೆಲವೊಮ್ಮೆ ಮೌನ ಆಗ್ತಾರೆ, ಇರಲಿ ಬಿಡು ಅಂತ. ಆ ತರಹದ ಪಕ್ವ ಜೀವ. ಒಂದು ಪಕ್ವತೆ ಬಂದಾಗ ಸುಮ್ಮನಾಗಿ ಬಿಡುತ್ತಾರೆ. ಕೆಲವೊಂದು ನಮ್ಮ ಚಿಕ್ಕವರು ಬಹಳ ಮಾತನಾಡ್ತಾ ಇದ್ದಾಗ ನಾವು ಮೌನ ಆಗಬೇಕು. ಯಾಕೆಂದರೆ ನಾವು ಚಿಕ್ಕವರಾಗಿದ್ದಾಗ, ನಾವು ಬಹಳ ಮಾತಾಡ್ತಾ ಇದ್ದಾಗ ನಮ್ಮ ಹಿರಿಯರು ಹೀಗೆ ಮೌನವಾಗಿರ್ತಿದ್ರು. ಯಾಕೆಂದರೆ ಮುಂದೊಂದು ದಿವಸ ಗೊತ್ತಾಗತ್ತೆ ಅಂತ. ಲಾಭಂ ವಿನಾಶಮೈಶ್ವರ್ಯಂ, ಇದರಲ್ಲಿ ಒಳ್ಳೆಯ ಅಂಶಗಳು ಇದೆ. ಆದರೆ ಆ ಅಂಶಗಳ ಹಿಂದೆ ಇರುವ ನಂಜು ಇದೆಯಲ್ಲ, ಅದನ್ನು
ಮೌನವಾಗಿ ಸಹಿಸಿಬಿಡ್ತಾರೆ. ನಾವು ಮಾಡುವ ವಾದ ನಮ್ಮ ದೊಡ್ಡವರ ಜೊತೆಗೆ ಎಷ್ಟೋ ಬಾರಿ ಹೀಗಿರುತ್ತೆ. ಅವರು ಕೂಡ ಹೀಗೆ ನಕ್ಕು ಸುಮ್ಮನೆ ಇರ್ತಾರೆ. ಇರಲಿ, ಮುಂದೆ ಗೊತ್ತಾಗತ್ತೆ ಇವನಿಗೆ ಅಂತ. ಲಾಭಂ ವಿನಾಚಮೈಶ್ವರ್ಯಂ ಸುಖ ದುಃಖೇ ಭವಾಭವೌ ವಿದ್ವಾನ್ ಪ್ರಾಪ್ಯೈವ ಮತ್ಯಂತಂ ನ ಪ್ರಹೃಷ್ಯನ್ನ ಚವ್ಯಥೇತ್. ಲಾಭ ಆಗಲಿ ನಾಶ ಆಗಲಿ, ಐಶ್ವರ್ಯ ಆಗಲಿ ದುಃಖ ಆಗಲಿ, ಸುಖ ಆಗಲಿ ವೃದ್ಧಿ ಆಗಲಿ ಕ್ಷಯ ಆಗಲಿ, ಉತ್ಕಟವಾಗಿ ದುಃಖ ಪಡಬಾರದು, ಉತ್ಕಟವಾಗಿ ಸುಖವನ್ನು ಸಂತೋಷವನ್ನು ಪಡಬಾರದು. ನೋಡು, ತ್ವಮೇವ ಇಂದ್ರ ಮಾಂ ವೇತ್ತ ವೇದಾಹಂತ್ವಾಂಚವಾತವಾ. ಅಲ್ಲ, ನಿನ್ನ ಬಗ್ಗೆ ನನಗೆ ಗೊತ್ತು, ನನ್ನ ಬಗ್ಗೆ ನಿನಗೆ ಗೊತ್ತು. ನಾನು ಯಾವಾಗ ಎತ್ತರದಲ್ಲಿದ್ದೆ ಅಂತ ನಿನಗೆ ಗೊತ್ತು, ನೀನು ಯಾವಾಗ ಎತ್ತರದಲ್ಲಿದ್ದಿ ಅಂತ ನನಗೆ ಗೊತ್ತು. ಅಲ್ಲ, ಇವನಿಗೆ ಒಂದು ವಿಷಯ ಗೊತ್ತಿದೆ ಅನ್ನೋದಾದರೂ ನಾಚಿಕೆ ಬೇಡವ ನಿನಗೆ? ನನ್ನ ಹಿಂದಣ ಸಂಗತಿಯನ್ನು ಇವನು ತಿಳ್ಕೊಂಡಿದ್ದಾನೆ, ಅದರಿಂದಾಗಿ ಇವನ ಹತ್ರ ಹೆಚ್ಚು ಮಾತನಾಡಬಾರದು ಅನ್ನೋದು ಬೇಡವೇ? ಜನ ನಾಚಿಕೆ ಕೆಟ್ಟಾಗಿ ಈ ತರಹ ಆಗ್ತದೆ. ಇವತ್ತು ಹಾಗಿರುತ್ತೆ. ಕೆಲವೊಮ್ಮೆ ನಾಚಿಕೆ ಕೆಟ್ಟು ಏನೇನೋ ಮಾಡ್ತಾರೆ ಜನ. ಒಬ್ರು ಚಂದ್ರಿಕಾ ಪಾಠ ಮಾಡ್ತಾ ಇದ್ರು. ಅವರು ಹಿಂದಿನ ದಿವಸ ಬಂದು ಒಬ್ಬ ವಿದ್ವಾಂಸರ ಹತ್ರ ಕೇಳ್ಕೊಂಡು ಹೋಗೋರು, ಮಾರನೇ ದಿವಸ ಅಲ್ಲಿ ಪಾಠ ಮಾಡೋದು. ಜನಕ್ಕೆ ಅದೆಲ್ಲ ಗೊತ್ತಾಗುತ್ತೆ. ಜನ ಅದನ್ನು ನೋಡಿರೋಲ್ಲ. ಟಿವಿಯಿಂದ ಅವರು ಕೂತ್ಕೊಳ್ಳೋದು ಇವ್ರ ಎದುರುಗಡೆ ಬಂದಾಗ. ಕೆಲವೊಮ್ಮೆ ಹಾಗೂ ಇರುತ್ತೆ. ವಸ್ತುತಃ ಇಂದ್ರ ಹಾಗೆ ಮಾಡ್ತಾ ಇಲ್ಲ, ಆದರೆ ಇವನು ಚುಚ್ಚುತ್ತಾ ಇದ್ದಾನೆ ಬಲಿ. ಆದರೆ ಜನ ಹಿಂಗೆ ಮಾಡೋದಂತೂ ಹೌದು. ತ್ವಮೇವ ಹಿ ಪುರಾವೇತ್ಥ ಎತ್ತದಾಪೌರು ತಮ್ಮಮ್ಮ. ಅಲ್ಲಪ್ಪ, ಹಿಂದೆ ಯುದ್ಧ ಮಾಡಿದಾಗ ನನ್ನ ಪೌರುಷ ಏನು ಅನ್ನೋದನ್ನು ನೀನು ನೋಡಿದ್ದಿ. ಇವಾಗ ಮರೆತವನಂತೆ ಆಡ್ತಾ ಇದ್ದಿ. ಆದಿತ್ಯರು, ರುದ್ರರು, ಸಾಧ್ಯರು, ವಸುಗಳು, ಮರುತರು ಎಲ್ಲರೂ ನನ್ನಿಂದ ಸೋತಿದ್ದಾರೆ. ನೀನೇ ತಿಳ್ಕೊಂಡಿದ್ದಿ. ಎಷ್ಟು ಸರ್ತಿ ನಿಮ್ಮನ್ನೆಲ್ಲ ನಾನು ಸೋಲಿಸಿಲ್ಲ. ಪರ್ವತಾಶ್ಚಾಸ ಕೃತ್ಕ್ಷಿಪ್ತಾ ಸವನೌಕತಃ. ಎಷ್ಟು ಪರ್ವತಗಳನ್ನು ನಿನ್ನ ತಲೆಯ ಮೇಲೆ ಎಸೆದಿಲ್ಲ, ಎಷ್ಟು ಮರಗಳನ್ನು ಎಸೆದಿಲ್ಲ, ಎಷ್ಟು ಪ್ರಾಣಿಗಳನ್ನು ನಿನ್ನ ತಲೆಯ ಮೇಲೆ ಎಸೆಯಲಿಲ್ಲ. ಆ ಯುದ್ಧನೆಲ್ಲ ಮರತೆಯಾ? ಕಿನ್ನು ಶಕ್ಯಂ ಮಯಾ ಕರ್ತುಂ ಕಾಲೋ ಹಿ ದುರತಿಕ್ರಮ. ಏನು ಮಾಡೋದು? ಕಾಲವನ್ನು ಮೀರ್ಲಿಕ್ಕಾಗಲ್ಲ. ನನಗೆ ಈಗಲೂ ಕೂಡ ನನ್ನ ಮುಷ್ಟಿಯಿಂದ ಗುದ್ದಿ ನಿನ್ನನ್ನು ಸಾಯಿಸಬೇಕು ಅಂತಿದೆ. ನಹಿತ್ವಾಂ ನೋತ್ಸಹೇ ಹಂತುಂ ಸವಜ್ರಮಪಿ ಮುಷ್ಟಿನಾ. ಆದರೆ ನಚ ವಿಕ್ರಮ ಕಾಲೋಯಂ. ಇದು ಪರಾಕ್ರಮದ ಕಾಲವಲ್ಲ, ಕ್ಷಮಾಕಾಲೋಯಮಾಗತಃ. ಸಹಿಸಬೇಕಾದ ಕಾಲ ಇದು. ಅದರಿಂದಾಗಿ ನಾನು ಸಹಿಸ್ತಾ ಇದ್ದೇನೆ. ತೇನ ತ್ವಾಂ ಮರ್ಷಯೇ ಶಕ್ರ ಸುದುರ್ಧರ್ಷ ತರಸ್ತಯ. ವಸ್ತುತಃ ಬಲಿ ಏನಿದ್ದಾನೆ ಇಂದ್ರನಿಗಿಂತ ಯೋಗ್ಯತೆಯಲ್ಲಿ ಬಹಳ ಚಿಕ್ಕವ. ಈ ಇಂದ್ರ ಪುರಂದರ ಏನಿದ್ದಾನೆ ಅವನು ಬಹಳ ದೊಡ್ಡವ. ಆದರೆ ಬಲಿಯ ಮೂಲಕವಾಗಿ ಜಗತ್ತಿಗೆ ಹೀಗೊಂದು ಸಂದೇಶ ತಲುಪಲಿ ಅಂತ ಇದೆ. ಆದ್ದರಿಂದ ಇಂದ್ರ ಕೇಳಿದ್ದು ಶುದ್ಧ ಹೃದಯದಿಂದ. ನೀವು ಇದೇ ವಿಷ್ಣು ಪುರಾಣದಲ್ಲಿ 6ನೇ ಅಂಶದಲ್ಲಿ ಇಬ್ಬರು ರಾಜರ ಸಂವಾದ ಬರುತ್ತೆ. ಅಲ್ಲಿ ಆ ಇಬ್ಬರು ರಾಜರ ಸಂವಾದದಲ್ಲಿ ಒಬ್ಬ ರಾಜ ಯುದ್ಧದಲ್ಲಿ ಗೆದ್ದವನು
ಸೋತವನ ಹತ್ತಿರ ಕರ್ಮದ ವಿಚಾರವಾಗಿ ಏನೋ ಒಂದು ಪ್ರಶ್ನೆ ಕೇಳ್ತಾನೆ. ಅದು ನಿಮಗೆ ವಿಷ್ಣು ಪುರಾಣದಲ್ಲಿ ಬರುತ್ತೆ, ಒಂದು ಅದ್ಭುತವಾದ ಪ್ರಸಂಗ ಅದು. ಗೆದ್ದವನು ಸೋತವನ ಬಳಿ ಬಂದು ಪ್ರಶ್ನೆ ಕೇಳ್ತಾನೆ, ನನ್ನ ಪಶು ತಪ್ಪಿಸಿಕೊಂಡಿದೆ, ಇದಕ್ಕೆ ಏನು ಪ್ರಾಯಶ್ಚಿತ್ತ? ಇವನು ಯಜ್ಞದಲ್ಲಿ ಪಶುವೊಂದನ್ನ ಬಲಿ ಕೊಡಬೇಕಿರತ್ತೆ, ಪಶು ತಪ್ಪಿಸ್ಕೊಂಡ್ಬಿಟ್ಟಿದೆ, ಏನು ಪ್ರಾಯಶ್ಚಿತ್ತ ಅಂತ ಅಲ್ಲಿರೋ ಯಾವ ಪುರೋಹಿತರಿಗೂ ಗೊತ್ತಿಲ್ಲ. ಅವರು ಈ ರಾಜನ ಹತ್ರ ಹೇಳ್ತಾರೆ, ಕೇಶಿಧ್ವಜ ಅಂತ ಅವನ ಹೆಸರು, ಕೇಶಿಧ್ವಜನ ಹತ್ರ ಹೋಗು ಅಂತಾರೆ. ಆ ಕೇಶಿಧ್ವಜನ ನೀನು ಸೋಲಿಸ್ಬಿಟ್ಟಿರ್ತಾನೆ. ಸೋಲಿಸಿ ಅವನು ಕಾಡಿನಲ್ಲಿ ಎಲ್ಲೋ ಅಡುಕೊಂಡಿರ್ತಾನೆ, ಅಲ್ಲಿಗೆ ಹುಡ್ಕೊಂಡು ಹೋಗ್ತಾನೆ. ಇವನು ಹುಡ್ಕೊಂಡು ಹೋಗಿ ಪ್ರಶ್ನೆ ಮಾಡ್ತಾನೆ. ಆಗ ಅವನು ಉತ್ತರ ಕೊಡ್ತಾನೆ, ಯಾವುದೇ ನಂಜನ್ನ ಇಟ್ಕೊಳ್ಳಲ್ಲ. ಇವನು ಕೇಳ್ತಾನೆ, ಏನು ಬೇಕು ಅಂತ, ನನಗೆ ಜ್ಞಾನೋಪದೇಶ ಮಾಡು ಅಂತ ಹೇಳಿ ಆ ರಾಜನ ಹತ್ರ ಈ ಕರ್ಮನಿಷ್ಠನಾದ ರಾಜ ಕೇಳ್ತಾನೆ. ಈ ತರಹ ಆಗಬೇಕಿತ್ತು, ಆದ್ರೆ ಹಾಗಾಗಲಿಲ್ಲ. ಇಲ್ಲಿ ಖಾಂಡಿಕ್ಯ ಮತ್ತು ಕೇಶಿಧ್ವಜ ಅಂತ. ಆ ಖಾಂಡಿಕ್ಯ ಅಂತ ಹೇಳಿ ಜ್ಞಾನನಿಷ್ಠನಾದ ರಾಜ, ಕೇಶಿಧ್ವಜ ಅಂತ ಹೇಳಿ ಕರ್ಮನಿಷ್ಠನಾದ ರಾಜ. ಅವರಿಬ್ಬರ ಕಥೆ ವಿಷ್ಣು ಪುರಾಣದಲ್ಲಿ ಬರುತ್ತೆ. ಒಂದು ಅದ್ಭುತವಾದ ಸಂವಾದ ಕಥೆ. ಗೆದ್ದವರು ಮತ್ತು ಸೋತವರು ತಮ್ಮ ಸೋಲು ಗೆಲುವುಗಳನ್ನು ಪಕ್ಕಕ್ಕಿಟ್ಟು ಮಾತನಾಡ್ತಾರೆ. ಅದೊಂದು ವಿಚಿತ್ರ. ಇದಾಗಬೇಕಿತ್ತು, ಹಾಗಾಗಲಿಲ್ಲ ಇದು. ಯಾಕೆಂದ್ರೆ ಬಲಿಗೆ ಅಸುರಾವೇಶ, ಸಿಟ್ಟು ತೀವ್ರವಾಗಿ ಚುಚ್ಚುತ್ತಾನೆ. ಅವನು ಒಳ್ಳೆಯ ಅಂಶಗಳಲ್ಲಿಯೂ ಕೂಡ ಅನೇಕ ಸಮಸ್ಯೆಗಳು ಸೇರಿಕೊಂಡಿದೆ. ಅದೇ ಹೇಳನಲ್ಲ, ವೈರಾಗ್ಯ ಯಾಕೆ ಅಂತಂದ್ರೆ ದೇವರನ್ನ ತಲುಪಲಿಕ್ಕೆ ಅಲ್ಲ, ಜ್ಞಾನ ಬರಲಿಕ್ಕೆ ಅಲ್ಲ, ಮತ್ತೆ ದುಃಖ ಆಗದೆ ಇರಲಿಕ್ಕೆ. ಇವರು ಹಂಗೆ ಹೇಳ್ತಾ ಇರ್ತಾನೆ. ಮೋಟಿವೇಶನಲ್ ಸ್ಪೀಕರ್ಸು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಂಜಿನಿಯರ್ಸು, ಸೆಲ್ಫ್ ಇಂಜಿನಿಯರಿಂಗ್ ಅಂತೆಲ್ಲ ಹೇಳ್ತಾರೆ. ಈ ಎಲ್ಲ ಗಡ್ಡಪ್ಪಗಳು, ಓಶೋನ ಮರಿ ಓಶೋಗಳು ಎಲ್ಲ ಹೇಳ್ತಾ ಇರ್ತಾರೆ. ಅವರು ಇದೇ ರೀತಿ ಹೇಳ್ತಾ ಇರ್ತಾರೆ. ಅದ್ರ ಉದ್ದೇಶ ಸಮಾಜೋದ್ಧಾರ ಅಲ್ಲ, ಸ್ವೋದ್ಧಾರ. ನೀನು ಜೀವನದಲ್ಲಿ ಯಶಸ್ಸು ಗಳಿಸು, ಹೀಗಾಗೋಗುತ್ತೆ. ನಿಯತಂ ಕಾಲಪಾಶೇನ ಬದ್ಧಂ ಚಕ್ರ ವಿಕಥಸೆ ಅಯಂತ ಪುರುಷಶ್ಯಾಮಃ ಲೋಕಸ್ಯ ದುರತಿಕ್ರಮಃ. ಇದನ್ನ ನಿಯತಂ ಕಾಲಪಾಶೇನ ಬದ್ಧಂ ಚಕ್ರ ವಿಕಥಸೆ ಅಂತ ಹೇಳಿ ಮಧ್ವಾಚಾರ್ಯರು ಕೋಟ್ ಮಾಡುವಂತಹ ಮಾತು ಇದು. ಇದು ಛಾಂದೋಗೋಪನಿಷತ್ ಭಾಷ್ಯದಲ್ಲಿ ಈ ಸೂರ್ಯನ ಬೆಳಕಿನ ಚಲನೆಯನ್ನ ಕುರಿತಾಗುವಾಗ ಇದನ್ನು ಉಲ್ಲೇಖಿಸ್ತಾರೆ. ಈ ಶ್ಲೋಕದ ತುಂಡನ ಆಚಾರ್ಯರು ಉಲ್ಲೇಖಿಸ್ತಾರೆ. ಅದೊಂದು ಸುಂದರವಾದ ಖಗೋಳದ ಚಿತ್ರಣ ಇದೆ ಛಂದೋಗೋಪನಿಷತ್ತಿನ ಮಧ್ಯಭಾಗದಲ್ಲಿ. ಕಾಲಪಾಶದಿಂದ ನಾನು ನಿಯತ, ಅದರಿಂದಾಗಿ ನೀನು ಇವಾಗ ಏನೇನೋ ಹರಟೆ ಹೊಡಿತಾ ಇದ್ದಿ. ಆದರೆ ಒಬ್ಬ ಇದ್ದಾನೆ, ಕಪ್ಪು ಬಣ್ಣದ ಪುರುಷ, ಕಾಲ. ನಮ್ಮನ್ನೆಲ್ಲ ಪಶುಗಳ ಹಾಗೆ ಹಗ್ಗದಿಂದ ಕಟ್ಟಿ ಹಾಕಿ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಅವನು. ಲಾಭೌ ಸುಖಂ ದುಃಖಂ ಕಾಮ ಕ್ರೋಧೌ ಭವಾಭವೌ. ಕಾಲ, ಲಾಭ, ನಷ್ಟ, ಸುಖ, ದುಃಖ, ಕಾಮ, ಕ್ರೋಧ, ಸಾವು, ಬಂಧ, ಬಿಡುಗಡೆ ಎಲ್ಲ ಕಾಲದಿಂದ ಸಿಗತ್ತೆ. ನಾಹಂ ಕರ್ತ ನ ಕರ್ತಾತ್ವಂ ಕರ್ತಾಯಸ್ತು ಸದಾ ಪ್ರಭು. ಇದನ್ನು ಆಚಾರ್ಯರು ಕೋಟ್ ಮಾಡ್ತಾರೆ. ನಾನಲ್ಲ ಕರ್ತೃ, ನೀನಲ್ಲ ಸ್ವತಂತ್ರ ಕರ್ತೃ. ಕರ್ತೃ ಯಾರು ಅಂದ್ರೆ ಯಾರು ಪ್ರಭುವೋ ಅವನೇ. ಅವನು ಕಾಲ ಆ ಪಕ್ವತೆಯನ್ನು ತರ್ತಾನೆ. ಯಾವುದನ್ನ ಮಾಡ್ತಾ ಸುಖ ಸಿಗತ್ತೋ ಅದನ್ನೇ ಮಾಡ್ತಾ ದುಃಖವೂ ಬರುತ್ತೆ.
ಸುಮ್ಮನೆ ಚಳಿಗಾಲ ಮಳೆಗಾಲ ನೋಡಿದಾಗಲೂ ಗೊತ್ತಾಗ್ಬಿಡುತ್ತೆ. ಚಳಿಗಾಲ ಬೇಸಿಗೆ ಕಾಲ ಯಾವ ಬಿಸಿ ನೀರನ್ನು ಸುರ್ಕೊಳ್ತಾ ಸುಖವನ್ನು ಅನುಭವಿಸಿರ್ತೇವೋ ಚಳಿಗಾಲದಲ್ಲಿ, ಅದೇ ಬಿಸಿ ನೀರು ಬೇಸಿಗೆ ಕಾಲದಲ್ಲಿ ದುಃಖಕ್ಕೆ ಕಾರಣ. ಯಾವ ತಣ್ಣೀರು ಚಳಿಗಾಲದಲ್ಲಿ ಮೈ ಮೇಲೆ ಬೀಳ್ತಾ ಇದ್ದಾಗ ದುಃಖ ಆಗತ್ತೋ, ಅದೇ ಬಿಸಿ ತಣ್ಣೀರು ಬೇಸಿಗೆ ಕಾಲದಲ್ಲಿ ಸುಖ ಸಾಧನ. ಇದೊಂದು ಸಣ್ಣ ಉದಾಹರಣೆ, ಹಾಗೆ ದೊಡ್ಡ ದೊಡ್ಡದು. ಅದರಿಂದಾಗಿ ಕಾಲವೇ ಎಲ್ಲ. ಯದಾಹಿ ಶೋಚತಃ ಶೋಕೋ ವ್ಯಸನಂ ನಾಪಕರ್ಷತಿ ಸಾಮರ್ಥ್ಯಂ ಶೋಚತೋ ನಾಸ್ತಿ ನೈವ ಶೋಚಾಮ್ಯಹಂ ತತಃ. ದುಃಖ ಪಡುವವನಿಗೆ ಏನು ಸಾಮರ್ಥ್ಯವಿದೆ? ಯಾವ ಸಾಮರ್ಥ್ಯವೂ ಇಲ್ಲ. ಅದರಿಂದಾಗಿ ತತಃ ನೈವ ಶೋಚಾಮಿ, ಅದರಿಂದ ನಾನೊಂಚೂರು ದುಃಖ ಪಡೋದಿಲ್ಲ. ಭೀಷ್ಮ ಏವ ಮುಕ್ತಸ್ಥಹಸ್ರಾಕ್ಷೋ ಭಗವಾನ್ ಪಾಕಚಾತನಃ ಪ್ರತಿಸಂಹೃತ್ಯ ತಂ ರಂಭಂ ಇತ್ಯುವಾಚ ಶತಕ್ರತುಃ. ಆ ರೀತಿ ಹೇಳಿದಾಗ ಇಂದ್ರ ಹೇಳಿದ, ಅಲ್ಲಪ್ಪ, ಸವಜ್ರ ಮುದ್ಯತಂ ಬಾಹುಂ ದೃಷ್ಟ್ವಾ ಪಾಶಾನ್ ಸುದಾರುಣಾನ್. ಇದೋ ವಜ್ರಾಯುಧವನ್ನು ಹಿಡಿದು ನಿಂತಿದ್ದೇನೆ, ದಾರುಣವಾದ ಮೃತ್ಯುಪಾಶ ನನ್ನ ಕೈಯಲ್ಲಿ ಇದೆ, ನಿನಗೆ ದುಃಖ ಆಗ್ತಾ ಇಲ್ವಾ? ಪ್ರಾಯ ಸಾತೇನೋ ವ್ಯಥತೆ ಬುದ್ಧಿ ಅಚಲ ತತ್ವದರ್ಶಿನಿ. ನಿನ್ನ ಬುದ್ಧಿ ತತ್ವವನ್ನು ಕಂಡಿರಬೇಕು, ತತ್ವಜ್ಞರಾಗಬೇಕು. ಪಂಡಿತರಿಗಿಂತ ಜಗತ್ತಿಗೆ ಬೇಕಾದದ್ದು ತತ್ವಜ್ಞತ್ವ. ತತ್ವಜ್ಞತೆ ಬೇರೆ, ಪಾಂಡಿತ್ಯ ಬೇರೆ. ಅದು ಸುಖ ಪಾಂಡಿತ್ಯ, ಗಿಳಿಪಾಠ. ಆ ಗಿಳಿಪಾಠಕ್ಕಿಂತ ತತ್ವಜ್ಞರಾಗುವತ್ತ ನಾವು ಸಾಗಬೇಕು. ಯಾಕೆಂದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ. ಗಿಳಿಪಾಠದಿಂದ ನಾವು ಈ ಪರೀಕ್ಷೆ ಕೊಟ್ಟೆವು ಅನ್ನೋದಕ್ಕಿಂತ ನಮಗೆ ಬೇಕಾದದ್ದು ಮುಂದಿನ ಬಾಳಿನಲ್ಲಿಯೂ ಕೂಡ ಒದಗುವಂಥದ್ದು ತತ್ವಜ್ಞತೆ. ತತ್ವಜ್ಞತೆಗಾಗಿ ಕೃಷ್ಣ ಕೋಟ್ ಮಾಡೋದು ಅಂಥವ್ರನ್ನ. ಅಲ್ಲಿ ಹೇಳಬೇಕಾದ್ರೆ, ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ತತಃ ಉಭಯೋರಪಿ ದೃಷ್ಟೋಂತಸ್ತ್ವನಯೋ ತತ್ವದರ್ಶಿಭಿ. ತತ್ವದರ್ಶಿಗಳು, ತತ್ವವನ್ನು ಕಂಡವರು, ನಿತ್ಯವಾದ ತತ್ವದ ಹುಡುಕಾಟದಲ್ಲಿ ಇರುವವರು, ಎಲ್ಲ ಘಟನೆಗಳನ್ನು ಆಳವಾಗಿ ನೋಡಿ ತತ್ವದ ಬಗ್ಗೆ ಇದರಿಂದ ಗೋಚರವಾಗುವ ನಿತ್ಯವಾದ ತತ್ವ ಯಾವುದು ಅಂತ ಚಿಂತನೆ ಮಾಡುವವರು. ಪ್ರಾಯ ನಿನ್ನ ಬುದ್ಧಿ ತತ್ವದರ್ಶಿ, ಅದರಿಂದಾಗಿಯೇ ದುಃಖ ಇಲ್ಲ. ಕೋಹಿ ವಿಶ್ವಾತಮರ್ಥೇಚು ಶರೀರೇವಾ ಶರೀರಭೃತ್. ನೀನು ಹೇಳಿದ ಕರೆಕ್ಟ್. ಜಗತ್ತಿನ ಪದಾರ್ಥಗಳಲ್ಲಿ ಯಾರು ವಿಶ್ವಾಸ ಇಡಬಲ್ಲರು? ಶರೀರದಲ್ಲಿ ಯಾರು ವಿಶ್ವಾಸ ಇಡಬಲ್ಲರು? ಅಹಮಪ್ಯೇವಮೇವೈನಂ ಲೋಕೆ ಜಾನಾಮ್ಯ ಶಾಶ್ವತಂ. ನನಗೆ ಗೊತ್ತಿಲ್ಲ ಅಂತಿಲ್ಲ, ನನಗೂ ಗೊತ್ತಿದೆ. ಜಗತ್ತಿನಲ್ಲಿ ಅಶಾಶ್ವತ, ಶಾಶ್ವತ ಅಂದ್ರೆ ಒಂದೇ ರೀತಿಯಾಗಿ ಯಾವುದು ಇದೆಯೋ ಅದು ಶಾಶ್ವತ. ಅಂದರೆ ಯಾವುದು ಬದಲಾಗೋದಿಲ್ವೋ ಅದು ಶಾಶ್ವತ. ಶಾಶ್ವತ ಅಂದರೆ ಯಾವಾಗಲೂ ಇರೋದು ಮಾತ್ರ ಅಲ್ಲ, ಯಾವಾಗಲೂ ಒಂದೇ ರೀತಿಯಾಗಿರೋದು. ಜಗತ್ತಿನಲ್ಲಿ ಎಲ್ಲ ಪದಾರ್ಥಗಳು ಯಾವಾಗಲೂ ಒಂದೇ ರೀತಿಯಾಗಿರೋದಿಲ್ಲ, ಬದಲಾಗತ್ತೆ. ನಚಾತ್ರ ಪರಿಹಾರೋಸ್ತಿ ಕಾಲಸ್ಪೃಷ್ಟಸ್ಯ ಕಸ್ಯಚಿತ್. ಇಲ್ಲಿ ಕಾಲಸ್ಪೃಷ್ಟರಾದರೆ ಪರಿಹಾರವೇ ಇಲ್ಲ. ಸೂಕ್ಷ್ಮವಾದ ದೊಡ್ಡದಾದ ಎಲ್ಲ ವಸ್ತುಗಳು ಪರಿಣಾಮಕ್ಕೆ ಒಳಗಾಗತ್ತೆ. ಸೂಕ್ಷ್ಮಾಣಾಂ ಮಹತಾಂ ಚೈವ ಭೂತಾನಾಂ ಪರಿಪಚ್ಯತಾಂ ಪಕ್ವತೆಗೆ ಒಳಗಾಗುವ ಸೂಕ್ಷ್ಮವಾದ ದೊಡ್ಡದಾದ ಪದಾರ್ಥಗಳು ಇವೆ.
ಸೂಕ್ಷ್ಮವಾದ ಪದಾರ್ಥಗಳು ನಿರಂತರ ಪಕ್ವತೆಗೊಳಗಾಗ್ತವೆ, ದೊಡ್ಡ ಪದಾರ್ಥಗಳು ನಿರಂತರ ಪಕ್ವತೆಗೊಳಗಾಗ್ತವೆ. ಹೇಗೊಳಗಾಗ್ತವೆ ಅನ್ನೋದ್ರಲ್ಲಿ ಮಾತ್ರ ವಿವಾದ. ಸ್ವಲ್ಪ ತರ್ಕಶಾಸ್ತ್ರದ್ದೊಂದು ಸಂಗತಿ ಹೇಳ ನಿಮಗೆ. ತರ್ಕಶಾಸ್ತ್ರ ಅಂದರೆ ಏನೋ ಪುಣ್ಯಪ್ರದ ಅಂತ ಬಹಳ ಜನರಿಗೆ ಭಾವನೆ ಇರುತ್ತೆ. ಎಂತೆಂಥ ವಿಚಾರಗಳಿದೆ ಅಂತ ಇಲ್ಲಿ ಒಂದು ಸಣ್ಣದು ಕೊಡ್ತೇನೆ. ಪೀಲು ಪಾಕವಾದ, ಪಿಠರ ಪಾಕವಾದ ಅಂತ ಎರಡು ವಾದ ಇದೆ ತರ್ಕಶಾಸ್ತ್ರದಲ್ಲಿ. ಪೀಲು ಅಂದರೆ ಪರಮಾಣು ಅಂತ. ಹಾಲು ಮೊಸರಾಗುವಾಗ ಕ್ರಮೇಣ ಒಂದೊಂದೇ ಹಾಲಿನ ಪರಮಾಣುಗಳು ಮೊಸರಾಗ್ತಾ 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 ಬಂದು ಕಡೆಯದ್ದು ಮೊಸರಾದ್ಮೇಲೆ ಮೊಸರು ಅಂತ ಗೊತ್ತಾಗತ್ತೋ, ಅಥವಾ ಮಾಸ್ ಎಫೆಕ್ಟ್ ಆಗುತ್ತೋ, ಬಿಡಿ ಬಿಡಿಯಾಗಿ ಎಫೆಕ್ಟ್ ಆಗುತ್ತೋ, ಮಾಸ್ ಎಫೆಕ್ಷನ್ನು ನಮಗೂ ತೋರುತ್ತೋ ಅನ್ನೋದೇ ಪೀಲು ಪಾಕವಾದ, ಪಿಠರ ಪಾಕವಾದ. ಪಿಠರ ಅಂದರೆ ಪಾತ್ರೆ, ಅದರ ಅರ್ಥ ಮಾಸ್ ಅಂತ. ಮಾಸ್ ಎಫೆಕ್ಟೋ, ಬಿಡಿ ಬಿಡಿಯಾದ ಎಫೆಕ್ಟು. ಅಟಾಮಿಕ್ ಎಫೆಕ್ಟ್ ಏನಿದೆ ದಟ್ಸ್ ಕಾಲ್ಡ್ ಪೀಲು ಪಾಕವಾದ. ಮಾಸ್ ಎಫೆಕ್ಟ್ ಏನಿದೆ ದಟ್ಸ್ ಕಾಲ್ಡ್ ಪಿಠರ ಪಾಕವಾದ. ಹಸು ತಿಂದ ಹುಲ್ಲಿನ ಒಂದೊಂದೇ ಕಣ ಹಾಲಾಗಿ ಪರಿವರ್ತನೆ ಆಗುತ್ತೋ, ಒಟ್ಟಿಗೆ ಇಷ್ಟು ಹುಲ್ಲಿರುತ್ತೆ, ಆ ಹುಲ್ಲು ಏನೋ ಒಂದು ಕಾರಣದಿಂದ ಒಟ್ಟಿಗೆ ಹಾಲಾಗಿ ಬದಲಾಗುತ್ತೋ. ವಿಜ್ಞಾನಿಗಳಲ್ಲೂ ಈ ವಿವಾದ ಇದೆ, ಈಗಲೂ ಇದೆ. ಅದರಿಂದಾಗಿ ಈ ತರಹದ್ದಿರುತ್ತೆ. ಅದರಿಂದಾಗಿ ಚಿಕ್ಕ ದೊಡ್ಡ ವಸ್ತುಗಳಲ್ಲಿ ಏನೋ ಬದಲಾವಣೆ ಆಗತ್ತೆ. ಸೂಕ್ಷ್ಮಾಣಾಂ ಮಹತಾಂ ಚೈವ ಭೂತಾನಾಂ ಪರಿಪಚ್ಯತಾಂ ಅನಿಶಂ ಸ್ಮಾಪ್ರಮತ್ತಸ್ಯ ಭೂತಾನಿ ಪಚತಃ ಸದಾ ಅನಿರ್ವೃತ್ತಸ್ಯ ಕಾಲಸ್ಯ ಕ್ಷಯಂ ಪ್ರಾಪ್ತೋ ನ ಮುಚ್ಯತೆ. ಅದರಿಂದ ಇದನ್ನ ಗಮನಿಸುವವ ಅಪ್ರಮತ್ತನಾಗಿರಬೇಕು, ಪ್ರಮಾದಕ್ಕೆ ಒಳಗಾಗಬಾರದು. ಅಪ್ರಮತ್ತ ಪ್ರಮತ್ತೇಶು ಕಾಲೋ ಜಾಗರ್ತಿ ದೇಹಿಷು. ಎಲ್ಲರೂ ಮೈಮರೆಯಬಹುದು, ಕಾಲ ಮೈಮರೆಯುವುದಿಲ್ಲ. ಅಪ್ರಮತ್ತಃ ಪ್ರಮತ್ತೇಷು ದೇಹಿಷು ಕಾಲಃ ಜಾಗರ್ತಿ. ಪ್ರಯತ್ನೇನಾಪ್ಯತಿಕ್ರಾಂತೋ ದೃಷ್ಟಪೂರ್ವೋ ನ ಕೇನಚಿತ್. ಈ ಕಾಲವನ್ನು ಮೀರಿದವನು ಯಾರೂ ಇಲ್ಲ. ಇದಾರ ಯಾರಾದರೂ? ಯಾರೂ ಕಾಲವನ್ನು ಮೀರೋದಿಲ್ಲ. ಪುರಾಣ ಶಾಶ್ವತೋ ಧರ್ಮ ಸರ್ವಪ್ರಾಣಭೃತಾಂ ತಮಃ. ಇದು ಅತ್ಯಂತ ಹಳೆಯದಾದದ್ದು. ಈ ಕಾಲ ಒಂದೇ ಶಾಶ್ವತ, ಒಂದೇ ರೀತಿಯಾಗಿ ಎಲ್ಲರ ಮೇಲೆ ಪರಿಣಾಮ ಬೀರ್ಕೊಂಡು ಹೋಗ್ತಾ ಇರುತ್ತೆ. ಎಲ್ಲರಿಗೂ ಸಮ. ಕಾಲವನ್ನು ಯಾರೂ ಬೈಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. ಅಹೋರಾತ್ರಾಣಿ ಮಾಸಾಂಶ್ಚ. ಹಗಲು ರಾತ್ರಿ, ತಿಂಗಳು, ಕ್ಷಣ, ಕಲ, ಲವ ಎಲ್ಲವೂ ಕೂಡ ಲೆಕ್ಕ ಅದಕ್ಕಿರುತ್ತೆ, ಆ ತತ್ವಕ್ಕಿರುತ್ತೆ. ಇವತ್ತು ನಾನು ಮಾಡಿಬಿಡ್ತೇನೆ, ನಾಳೆ ಮಾಡ್ತೇನೆ ಅಂತ ಹೇಳ್ತಾ ಇರ್ತಾನೆ. ಕಾಲ ಅವನ ಟೈಮ್ ಮುಗೀತು ಅಂದರೆ ಎತ್ಕೊಂಡು ಹೋಗುತ್ತೆ. ಕಾಲ ಇರುತ್ತೆ, ಅವನಿರಲ್ಲ. ಕ್ಷಣ, ಲವ ಇತ್ಯಾದಿಗಳಿರುತ್ತೆ, ಅವನಿರಲ್ಲ. ಅದರಿಂದಾಗಿ ಅಯ್ಯೋ ಈಗ ನಾನು ನೋಡಿದೆ, ನೋಡಿ ಇನ್ನೊಂದು ಸ್ವಲ್ಪ ಹೊತ್ತಿಗಾಗಲೇ ಅವನಿಲ್ಲ ಅಂತ ಅವರ ರೋದನ ಮುಗಿಲು ಮುಟ್ಟುತ್ತಾ ಇರುತ್ತೆ. ಇದಾನೀಂ ತಾವದೇವಾಸೌ ಮಯಾ ದೃಷ್ಟ ಕಥಂ ಮೃತಃ ಇತಿ ಕಾಲೇನ ಮ್ರಿಯತಾಂ ಪ್ರಲಾಪ ಶ್ರೂಯತೆ ನೃಣಾಂ. ಅದರಿಂದ ಅರ್ಥಗಳ ನಾಶ, ಭೋಗನಾಶ, ಸ್ಥಾನ, ಐಶ್ವರ್ಯ, ಉಚ್ಛ್ರಾಯ, ಕುಸಿತ, ವೃದ್ಧಿ, ಕ್ಷಯ, ಸುಖ, ದುಃಖ ಎಲ್ಲವೂ ವ್ಯವಸಾಯೋ ಹಿ ದುಷ್ಕರ. ಒಂದೇ ರೀತಿಯಾಗಿರುವ ನಿಶ್ಚಯ ಅನ್ನೋದು ಬಹಳ ಕಷ್ಟ. ಅದರಿಂದಾಗಿ ತತ್ವದರ್ಶಿಯಾದ ಬುದ್ಧಿ
ಆದರೆ ಒಂದು ಬಲಿ, ನೀನು ಈ ಹಿಂದೆಯೂ ಹೀಗೆ ಇದ್ಯಾ? ಇಲ್ಲ, ನೀನು ಹೀಗಿರಲಿಲ್ಲ. ಈಗ ದುಃಖವನ್ನು ಮರೆಸಿಕೊಳ್ಳುವ ಸಲುವಾಗಿ ಅಧ್ಯಾರೋಪ ಅಂತ ಹೇಳ್ತಾರೆ, ತಂದುಕೊಂಡಿದ್ದಿ. ಈಗ ಅಜ್ಯೇಷ್ಠಮಕನಿಷ್ಠಂಚ ಕ್ಷಿಪ್ಯಮಾಣೋ ನ ಬುದ್ಧಸೇ. ಅವಾಗ ಯಾವ ರೀತಿ ಇತ್ತೋ ಈಗ ನೀನು ಹಾಗಿರಲಿಲ್ಲ ಅಂತ ಅಂದ್ಕೊಳ್ತೀಯ, ಆದರೆ ನೀನು ಹಾಗೆ ಇದ್ದಿ. ಈಗ ನೀನು ನನ್ನನ್ನು ಏನು ಬೈತಾ ಇದ್ದೀಯಲ್ಲ, ಅಯ್ಯೋ ನೀನು ಹೀಗಿದ್ದಿ ಅಂತ, ಈ ಮೊದಲು ನೀನು ಹಾಗೆ ಇದ್ಯಪ್ಪ. ಸಭವಾನ್ ಭಾವತತ್ವಜ್ಞೋ ವಿದ್ವಾನ್ ಜ್ಞಾನ ತಪೋನ್ವಿತಃ ಕಾಲಂ ಪಶ್ಯತಿ ಸುವ್ಯಕ್ತಂ ಪಾಣಾವಾಮಲಕಂ ತಥಾ. ಆದರೆ ಈಗ ನೀನು ಆ ಪಕ್ವತೆಯನ್ನು ಹೊಂದಿದ್ದಿ. ಯಾಕೆಂದರೆ ನಾವು ಕೆಲವೊಬ್ಬರನ್ನ ನೋಡ್ತೇವೆ, ಅವರಲ್ಲಿ ಆಗಿರುವ ಬದಲಾವಣೆಯನ್ನು ಗಮನಿಸಿ ಅದಕ್ಕೆ ತಕ್ಕ ಹಾಗೆ ಮಾತನಾಡಬೇಕಾಗತ್ತೆ. ನಾವು ಹಾಗೆ ಬದಲಾವಣೆಯನ್ನು ಕೆಲವೊಮ್ಮೆ ಗಮನಿಸಲ್ಲ, ಮೊದಲಿದ್ದರ ಥರನೇ ಮಾತನಾಡ್ತೀವಿ. ಅದರದ್ದು ಏನಾಗತ್ತೆ, ಅವರು ನನ್ನ ಬೆಳವಣಿಗೆಯನ್ನು ಇವರು ಗುರುತಿಸೇ ಇಲ್ಲ ಅಂತ ಅನ್ಕೋತಾರೆ. ಕಾಲಕೃತವಾದ ಬೆಳವಣಿಗೆಯನ್ನು ಗಮನಿಸಿ ಬದಲಾವಣೆಯನ್ನು ಹೇಳಬೇಕು. ಕಾಲಕೃತವಾದ ಬೆಳವಣಿಗೆಯನ್ನು ಗುರುತಿಸಿ ಅವ್ರು ಏನು ಬದಲಾವಣೆ ಇದೆ ಅದಕ್ಕೆ ತಕ್ಕ ಹಾಗೆ ಗುರುತಿಸ್ಬೇಕು. ಅವನು ಪ್ರಜ್ಞಾವಂತ ಆಗ್ತಾನೆ. ಎದುರುಗಡೆ ಒಬ್ಬ ವ್ಯಕ್ತಿ ಬರ್ತಾನೆ, ಯಾವುದೋ ಕಾಲದಲ್ಲಿ ನೀವು ನೋಡಿರ್ತೀರಾ, ಇನ್ನೂ ಹಾಗೇ ಇದ್ದಾನೆ ಅಂತ ಅನ್ಕೊಂಡು ಮಾತಾಡಿಸೋದು, ಹಾಗೆಲ್ಲ ಮಾಡಬಾರದು. ಇಂದ್ರ ಅದನ್ನು ತೋರಿಸ್ತಾ ಇದ್ದಾನೆ. ಆ ಕಾಲಕೃತವಾದ ಪಕ್ವತೆಯನ್ನು, ಬದಲಾವಣೆಯನ್ನು ಗುರುತಿಸಿ, ನೀನು ತತ್ವದರ್ಶಿ ಆಗಿದ್ದೀಯಾ ಅಂತ ಹೇಳ್ತಾನೆ. ಅದು ನಮಗೆ ಇಂದ್ರ ಹೇಳಿಕೊಡುವ ಪಾಠ. ಯಾಕೆ ಸಿಟ್ಟು ಬರುತ್ತೊಬ್ಬರಿಗೆ? ಯಾಕೆಂದ್ರೆ ನಾವು ಆ ಬದಲಾವಣೆಯನ್ನು ಗಮನಿಸಿಲ್ಲ, ಅದನ್ನು ಅಪ್ರಿಷಿಯೇಟ್ ಮಾಡಲ್ಲ. ಅವಾಗ ಎದುರುಗಡೆ ಇರೋರು ಸಿಟ್ಟು ಬರುತ್ತೆ, ನಾನು ಬದಲಾವಣೆ ಆಗಿದ್ದೀನಿ ಅಂತ. ಈರ್ಷ್ಯಾಭಿಮಾನ ಲೋಭೇಶು ಕಾಮಕ್ರೋಧ ಭಯೇಶು ಚ ಸ್ಪೃಹಾ ಮೋಹಾತಿಮಾನೇಚು ಲೋಕಸಕ್ತೋ ನ ಬುದ್ಧತೆ. ಈರ್ಷೆಯಿಂದ, ಅಭಿಮಾನದಿಂದ, ಲೋಭದಿಂದ, ಕಾಮದಿಂದ, ಕ್ರೋಧದಿಂದ, ಭಯದಿಂದ ಜನ ಕಂಗೆಟ್ಟು ತಿಳ್ಕೊಳ್ಳೋಲ್ಲ. ನೀನು ಜ್ಞಾನ ಹಾಗೂ ತಪಸ್ಸಿನಿಂದ ಕೂಡಿಕೊಂಡು ಕಾಲವನ್ನು ಸರಿಯಾದ ದೃಷ್ಟಿಯಲ್ಲಿ ನೋಡ್ತಾ ಇದ್ದಿ, ಕಾಲದ ನಡೆಯನ್ನು ತಿಳಿದಿದ್ದಿ. ಕಾಲ ಚಾರಿತ್ರ ತತ್ವಜ್ಞ ಸರ್ವಶಾಸ್ತ್ರ ವಿಚಾರದ, ಎಲ್ಲ ಶಾಸ್ತ್ರಗಳಲ್ಲಿ ಜಾಣನಿದ್ದಿ. ನಿನ್ನಂತಹವನನ್ನ ನಾನು ಬಂಧಿಸುವುದಿಲ್ಲ ಅಂತ ಮುಂದೆ ಹೇಳ್ತಾನೆ. ವೈರೋಚನೆ ಕೃತಾರ್ಥೋಸಿ ಸ್ಪೃಹಣೀಯೋ ವಿಜಾನತಾಂ ಸರ್ವಲೋಕೋ ಹ್ಯಯಂ ಮನ್ಯೇ ಬುದ್ಧ್ಯಾ ಪರಿಗತಸ್ತ್ವಯಾ. ಎಲ್ಲಿಯೂ ಕೂಡ ದುಃಖಕ್ಕೆ ನೀನು ಒಳಗಾಗಿಲ್ಲ, ರಜಸ್ಸು ತಮಸ್ಸು ನಿನ್ನನ್ನು ಮುಟ್ಟಿಲ್ಲ, ಸಂತಾಪ ನಿನಗಿಲ್ಲ. ಅದರಿಂದ ನಿನ್ನ ಮೇಲೆ ಒಂದು ಕಾರುಣ್ಯ ಉಂಟಾಗಿದೆ ನನಗೆ. ದೃಷ್ಟ್ವಾ ತ್ವಾಂ ಮಮ ಸಂಜಾತ ತ್ವಯ್ಯನು ಕ್ರೋಶಿನೀಮತಿ. ನಿನ್ನಲ್ಲಿ ಒಂದು ಅನುಕಂಪೆ ಉಂಟಾಗಿದೆ ನನಗೆ. ಇಂತಹವನನ್ನು ಕೊಲ್ಲಲಿಕ್ಕಾಗಲಿ ಬಂಧಿಸಲಿಕ್ಕಾಗಲಿ ನನಗೆ ಇಷ್ಟ ಇಲ್ಲ. ನಾಹಮೇತಾದೃಚಂ ಬದ್ಧುಂ ಹಂತುಮಿಚ್ಛಾಮಿ ಬಂಧನೈಃ ಆನೃಚಂ ಚಂ ಪರೋ ಧರ್ಮಃ ಶನುಕ್ರೋಶೋಸ್ತಿ ಮೇ ತ್ವಯಿ. ನಿನ್ನಂತಹ ಜ್ಞಾನಿಯನ್ನ ಬಂಧಿಸ್ಲಿಕ್ಕೆ ನನಗಿಷ್ಟ ಇಲ್ಲ, ಕೊಲ್ಲಲಿಕ್ಕೆ ಇಷ್ಟ ಇಲ್ಲ. ಏಕೆಂದರೆ ಜ್ಞಾನಿ ನೀನು, ಕಾಲದ ತತ್ವವನ್ನು ತಿಳಿದಿದ್ದೀಯ. ನಿನ್ನನ್ನು ಕೊಲ್ತಾ ಇಲ್ಲ ನಾನು.
ನನ್ನ ವಾರುಣ ಪಾಶಗಳು ನಿನ್ನನ್ನೇನು ಮಾಡೋದಿಲ್ಲ. ನಿನಗೆ ಒಳ್ಳೆಯದಾಗಲಿ. ಯದಾ ಶ್ವಶ್ರೂಂ ಸ್ನುಷಾ ವೃದ್ಧಾಂ ಪರಿಚಾರೇಣ ಯೋಕ್ಷ್ಯತೆ ಪುತ್ರಶ್ಚ ಪಿತರಂ ಮೋಹಾತ್ ಪ್ರೇಷಯಿಷ್ಯತಿ ಕರ್ಮಸು. ಕೆಲವೊಮ್ಮೆ ಏನಾಗತ್ತೆ, ನಿನ್ನ ಬಂಧನ ಈಗ ಯಾವಾಗ ನಾಶ ಆಗತ್ತೆ ಅಂದರೆ, ಯಾವಾಗ ಸೊಸೆ ಅತ್ತೆಯನ್ನ ಪರಿಚಾರೇಣ ಯೋಕ್ಷ್ಯತೆ, ಸೇವೆ ಮಾಡು ಅಂತ ಹೇಳ್ತಾಳೆ. ತಂದೆಯನ್ನ ಮಗ ಕೆಲಸಕ್ಕೆ ಹಚ್ಚುತ್ತಾನೋ ಆಗ ಈ ದುರ್ಗತಿ ನಿನಗೆ ಮುಗಿಯುತ್ತೆ. ಯಾರು ಬ್ರಾಹ್ಮಣೈ ಕಾರಯಿಷ್ಯಂತಿ ವೃಷಲಾ ಪಾದಧಾವನಂ, ಧರ್ಮದ್ರೋಹಿಗಳು, ದೈವದ್ರೋಹಿಗಳು ಜ್ಞಾನಿಗಳಿಂದ ಪಾದಧಾವನವನ್ನು ಮಾಡಿಸ್ಕೊಳ್ತಾರೋ ಅವಾಗ ನಿನ್ನ ಈ ದುರ್ಗತಿ ಮುಗಿಯುತ್ತೆ. ಯಾರು ದುಷ್ಟರು, ಅಧರ್ಮಿಗಳು ಬ್ರಾಹ್ಮಣಿಯನ್ನ ಹೆಂಡತಿಯಾಗಿ ತೆಗೆದುಕೊಳ್ತಾರೋ ಆಗ ಈ ನಿನ್ನ ದುರ್ಗತಿ ನಾಶ ಆಗತ್ತೆ. ವಿಯೋನಿಶಿತ ಬೀಜಾನಿ ಮೋಕ್ಷಂತೆ ಪುರುಚಾಯದ, ಪುರುಷರು ವ್ಯರ್ಥವಾಗಿ ತಮ್ಮ ಸಂತಾನ ಶಕ್ತಿಯನ್ನ ಬಿಡ್ತಾರೋ ಅವಾಗ ನಿನಗೆ ಈ ದುರ್ಗತಿ ಮುಗಿಯುತ್ತೆ. ಸಂಕರಂ ಕಾಂಸ್ಯ ಭಾಂಡೈಶ್ಚ ಬಲಿಂ ಚಾಪಿ ಕುಪಾತ್ರಕೈಹಿ, ಕಂಚಿನ ಪಾತ್ರಗಳಲ್ಲಿ ನೈವೇದ್ಯವನ್ನು ಮಾಡದೆ ಕೆಟ್ಟ ಕೆಟ್ಟ ಪಾತ್ರಗಳಿಂದ ದೇವರ ಪೂಜೆಯನ್ನು ಮಾಡ್ತಾರೋ ಆಗ ನಿನ್ನ ದುರ್ಗತಿ ನಾಶ ಆಗತ್ತೆ. ಯಾವಾಗ ಈ ವರ್ಣ ವ್ಯವಸ್ಥೆ ಉಲ್ಲೋಲ ಕಲ್ಲೋಲ ಆಗ್ತದೋ ಆಗ ಈ ನಿನ್ನ ದುರ್ಗತಿ ಕೊನೆಗೊಳ್ಳುತ್ತೆ. ಏಕೈಕಸ್ತೆ ತದಾಪಾಶಃ ಕ್ರಮಶಃ ಪರಿಮೋಕ್ಷತೆ ಅಸ್ಮತ್ತಸ್ತೆ ಭಯಂ ನಾಸ್ತಿ ಸಮಯಂ ಪರಿಪಾಲಯ. ನಮ್ಮಿಂದ ನಿನಗೆ ಭಯ ಇಲ್ಲ, ಸುಖೀಭವ ನಿರಾಬಾಧ, ಯಾವುದೇ ತೊಂದರೆ ಇಲ್ಲದೆ ಸುಖವಾಗಿ ಇರು, ಇದೇ ರೀತಿ ಇರು ಅಂತ ಈ ರೀತಿ ಹೇಳಿ ಪ್ರತಿಪ್ರಯಾತೋ ಗಜರಾಜ ವಾಹನ, ಐರಾವತವನ್ನೇರಿ ಹೊರಟ. ಚಕ್ರವರ್ತಿಯಾಗಿ ಸಂತೋಷದಿಂದ ಇದ್ದ. ಮಹರ್ಷಯಸ್ತುಷ್ಟುವು ರಂಜತಾಚ ತಂ ವೃಷಾ ಕಪಿಂ ತರವಚರಾಚರೇಶ್ವರಂ. ಆ ಇಂದ್ರನನ್ನ ಮಹರ್ಷಿಗಳೆಲ್ಲ ಸ್ತೋತ್ರ ಮಾಡಿದರಂತೆ. ಅಗ್ನಿ ಹವ್ಯವನ್ನ ದೇವತೆಗಳಿಗೇ ತಲುಪಿಸಿದನಂತೆ. ಅಮೃತವನ್ನ ಈಶ್ವರನಿಗೆ ಅರ್ಪಿಸಿದನಂತೆ. ದ್ವಿಜೋತ್ತಮರು ಸತ್ರಗತೈರಭಿಷ್ಟುತಃ, ಸತ್ರ ದೊಡ್ಡ ಯಾಗದಲ್ಲಿ ದೇವರನ್ನ ಚೆನ್ನಾಗಿ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಿದರಂತೆ. ಈ ರೀತಿ ಸಮಗ್ರ 3 ಲೋಕ ಇಂದ್ರನ ಕೈಗೆ ಬಂತು. ಇಂದ್ರ ಸಂತೋಷದಿಂದ ಇದ್ದ ಅನ್ನುವಲ್ಲಿಗೆ 212ನೇ ಅಧ್ಯಾಯ ಶಾಂತಿ ಪರ್ವಣಿ 12 ದ್ವಿಶತತಮೋಧ್ಯಾಯ ಅಂತ. ಆಮೇಲೆ ಮತ್ತೆ ಇಂದ್ರ ಹಾಗೂ ಲಕ್ಷ್ಮೀದೇವಿಯ ಸಂವಾದ ಮುಂದುವರಿಯುತ್ತೆ. ಅದನ್ನು ನಾವು ನಾಳೆ ನೋಡೋಣ 213ನೇ ಅಧ್ಯಾಯದಲ್ಲಿ. ಕೃಷ್ಣಾರ್ಪಣಮಸ್ತು.